Number 3, you all remember about this shloka, right? A very famous shloka about Arista. Whenever the question comes in your theory examination, the definition of Arista, you might have written this. Pushpam yatha pura rupam phalasyeva bhavishyata tatha lingam aristakyam pura rupam marishyata. Very, very important shloka. This will be asked as a reference. This question will be asked as a reference but not as a definition. The shloka may be asked as the reference but not as a definition of Arista. They may ask you the chapter number, in which chapter or in which the sthana the shloka is mentioned. Okay, everyone know that the shloka is regarding the Arista only. Okay, pushpam yatha pura rupam phalasyeva bhavishyata lingam aristakyam pura rupam marishyata. Like how flowers occur before the manifestation of fruits, in the same way the Arista occurs before the manifestation of death. That is the definition of this shloka. Aita? Shloka number 4 and 5. Shloka number 4. So what author want to say is, not all the flowers may give rise to not all the fruits may give rise to the flowers. ಎಲ್ಲ ಫ್ರೂಟ್ಸ್ ಫ್ಲವರ್ ಬರ್ಬೇಕಂತ ಏನಿಲ್ಲ ಮುಂಚೆ ಪೂರ್ವರೂಪ ಫಾರ್ಮಲ್ಲಿ. ಅದೇ ಥರ ಒಂದು ಫ್ಲವರ್ಸ್ ಆದಮೇಲೆ ಎಲ್ಲ ಫ್ರೂಟ್ಸ್ ಕೊಡ್ಬೇಕಂತ ಏನು ಆ ಥರ ರೂಲ್ಸ್ ಇಲ್ಲ. ಬಟ್ ಇನ್ ದ ಕೇಸ್ ಆಫ್ ಅರಿಸ್ಟಾ ಇಟ್ ಈಸ್ ಕಂಪಲ್ಸರಿ ದಟ್ ಅರಿಸ್ಟಾ ವಿಲ್ ಬಿ ಫಾರ್ಮ್ಡ್ ಬಿಫೋರ್ ಡೆತ್. ಇಟ್ ಈಸ್ ಕಂಪಲ್ಸರಿ. ನಾಟ್ ಲೈಕ್ ಫ್ಲವರ್ ಹ್ಯಾಸ್ ಟು ಬಿ ಫಾರ್ಮ್ಡ್ ಬಿಫೋರ್ ಫ್ರೂಟ್ ಆರ್ ಫ್ರೂಟ್ ಹ್ಯಾಸ್ ಟು ಕಮ್ ಆಫ್ಟರ್ ದ ಮ್ಯಾನಿಫೆಸ್ಟೇಷನ್ ಆಫ್ ಫ್ಲವರ್. ಈ ರೂಲ್ ಇಲ್ಲಿ ಅರಿಸ್ಟಾದಲ್ಲಿ ಅಪ್ಲೈ ಆಗೋದಿಲ್ಲ. ದಟ್ ಈಸ್ ದ ಇಂಟೆನ್ಷನ್ ಆಫ್ ದ ಆಥರ್ ಟು ಸೇ ದಿಸ್ ಲೈನ್. ಆಪ್ಯೇವಂ ತು ಭವೇತ್ ಪುಷ್ಪಂ ಫಲೇನ ಅನುಬಂಧಿಯತ್ ಫಲಂ ಚ ಅಪಿ ಭವೇತ್ ಕಿಂಚಿದಸ್ಯ ಪುಷ್ಪಂ ನ ಪೂರ್ವಜಕಂ. ನ ಪೂರ್ವಜಂ ಅಂದ್ರೆ sometimes fruits may occur or fruits may manifest without manifestation of flowers, and sometimes flower may manifest but they will not manifest into the fruits. But in case of Arista, it is compulsory that Arista will appear before appearance of death. It is compulsory. That is the meaning of the shloka 4 and 5. Okay, this question have not been asked till now in the examination. ಮುಂದೆ ಕೇಳಿದರೆ ನಿಮಗೆ ಕಷ್ಟ ಆಗಬಾರದು. The question have not asked till now ಯಾವುದೇ ಎಕ್ಸಾಮ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಶ್ಲೋಕ ನಂಬರ್ 8, 9. In the shloka 8, 9, the author has told there are few mrityu suchaka gandhavas. There are few gandhas which indicate a death of a patient within 1 year. ಇದು ಕೂಡ ಕ್ವಶನ್ ಇಲ್ಲಿವರೆಗೆ ಯಾವುದೇ ತರ ಎಕ್ಸಾಮ್ ಅಲ್ಲಿ ಆಗಿಲ್ಲ. ಬಟ್ ವೈ ವಿ ಆರ್ ಎಕ್ಸ್ಪ್ಲೇನಿಂಗ್ ಇಸ್ ದೇ ಹ್ಯಾವ್ ಗಿವನ್ ಎ ಕಾಲಾವಧಿ ಇಯರ್. ಆಯ್ತಾ, ದೇ ಹ್ಯಾವ್ ಗಿವನ್ ಕಾಲಾವಧಿ ದಟ್ ಈಸ್ 1 year ಇನ್ ದ ಶ್ಲೋಕ. ಈ ಕಾಲಾವಧಿ ಕೊಟ್ಟಿದ್ದಕ್ಕೆ ನಾವು ಈ ಶ್ಲೋಕ ಮೆನ್ಷನ್ ಮಾಡ್ತಿರೋದು. ಕ್ವಶನ್ ಆಗ್ಬಹುದು, ಸೊ ಗೋ ಥ್ರೂ ವಿತ್ ದಿ ಶ್ಲೋಕ. ಓಕೆ, ಎಲ್ಲೆಲ್ಲಿ ಕಾಲಾವಧಿ ಇರುತ್ತಲ್ಲ ಅಲ್ಲಲ್ಲಿ ಕ್ವಶನ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೃತ್ಯು ಸೂಚಕ ಗಂಧ ವಿಚ್ ಮೇ ಕಿಲ್ ದ ಪೇಷಂಟ್ ವಿದಿನ್ 1 year. ಈ ಶ್ಲೋಕ ನಂಬರ್ 8 and 9 ಅಲ್ಲಿ ಯರ್ ನಾನಾ ಪುಷ್ಪಮಗಂಧೋ ಯಸ್ಯ ಭವತಿ ದಿವಾ ನಿಶಂ ಪುಷ್ಪಿತಸ್ಯ ವನಸ್ಯವ ನಾನಾ ದ್ರುಮ ಲತಾವತ ಎಲ್ಲ ನೋಡ್ಕೊಳ್ಳಿ ಒಂದ್ಸರಿ. ಓಕೆ, ಸೊ ಈ ನೆಕ್ಸ್ಟ್ ಶ್ಲೋಕ ನಂಬರ್ 20. ಶ್ಲೋಕ ನಂಬರ್ 21. ಅರಿಷ್ಟ ಲಕ್ಷಣ ಬೇಸ್ಡ್ ಆನ್ ದ ರಸ. ಅರಿಷ್ಟ ಲಕ್ಷಣ ಬೇಸ್ಡ್ ಆನ್ ರಸ. ಸೊ ಶ್ಲೋಕ ನಂಬರ್ 20. ತಮ್ ಅನೇನ ಅನುಮಾನೇನ ವಿದ್ಯಾದ್ ವಿಕೃತಿಂ ಆಗತಂ ಮನುಷ್ಯೋ ಹಿ ಮನುಷ್ಯಸ್ಯ ಕಥಂ ರಸಂ ಅವಾಪ್ನುಯಾತ್. ಮೀನ್ಸ್ ಈ ವೆಲ್ ಎಕ್ಸಾಮಿನೇಷನ್ ಆಫ್ ರಸ ಪರೀಕ್ಷಾ ಎ ಪೇಷಂಟ್ ಕೆನಾಟ್, ಡಾಕ್ಟರ್ ಆರ್ ಫಿಸಿಷಿಯನ್ ಆರ್ ಎ ಪರ್ಸನ್, ಫಾರ್ ಎಕ್ಸಾಂಪಲ್ ಈಗ ನಾವು ಒಬ್ಬರಿಗೆ ಎಕ್ಸಾಮಿನ್ ಮಾಡ್ತಿದ್ವಿ ಅಂದ್ರೆ ವಿ ಕೆನಾಟ್ ಲಿಕ್ ದೆಮ್. A physician or a person cannot lick the patient and they will examine the rasa pariksha here. So in the case of rasa, one has to be examined based on the anumana pramana. Tam anena anumanena. That is the important line here, first line. Andre rasa pariksha has to be examined based on anumana only, based on anumana. But ಅಲ್ಲಿ ನಾವು ಸ್ಟಾರ್ಟಿಂಗ್ ಶ್ಲೋಕದಲ್ಲಿ ಫಸ್ಟ್ ಚಾಪ್ಟರ್ ನೋಡಿದಾಗ ಯುಕ್ತಿ ಅಂಡ್ ಉಪದೇಶ ಇರ್ತದೆ. ಪುರುಷ ಆಶ್ರಿತದಲ್ಲಿ, ಇದು ಪುರುಷಂ ಅನಾಶ್ರಿತದಲ್ಲಿ ಇಟ್ ಹ್ಯಾಸ್ ಟು ಬಿ ಅಸೆಸ್ಡ್ ಬೇಸ್ಡ್ ಆನ್ ಯುಕ್ತಿ ಅಂಡ್ ಉಪದೇಶ. ಹಿಯರ್ ದೇ ಹ್ಯಾವ್ ಗಿವನ್ ಅನುಮಾನ ಪ್ರಮಾಣ. ನೀವು ರಸ ವಿಮಾನದಲ್ಲೂ ಕೂಡ ಇಲ್ಲಿ ಅನುಮಾನ ಮೆನ್ಷನ್ ಮಾಡಿದ್ದಾರೆ. ಆಯ್ತಾ, ಕೆಲವೊಂದ್ಸರಿ ಯುಕ್ತಿ ಮತ್ತೆ ಅನುಮಾನ ಕೇಳ್ಬಿಟ್ಟು ಬೋತ್ ಆಪ್ಷನ್ ಬಂದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ರಸ ಪರೀಕ್ಷೆ ವಿಲ್ ಬಿ ಡನ್ ಬೇಸ್ಡ್ ಆನ್ ಓನ್ಲಿ ಅನುಮಾನ ಓನ್ಲಿ. ಅದರ್ ಆರ್ ಎಕ್ಸಾಮಿನ್ ಬೇಸ್ಡ್ ಆನ್ ಯುಕ್ತಿ ಅಂಡ್ ಉಪದೇಶ.
So it is about shloka 20. ಆಯ್ತಾ. So this is about chapter number 2. This is about chapter number 2. So chapter 3 ಇಂದ ಇನ್ನುವರೆಗೆ ಯಾವುದೇ ತರ ಎಕ್ಸಾಮ್ ಅಲ್ಲಿ ಕ್ವಶನ್ ಬರಲಿಲ್ಲ. The questions not have asked from the chapter number 3. That is Sparshanendriya, Arista. Arista is based on the Sparshana. Arista is based on Sparshana. ಆ ಸ್ಪರ್ಶಗಮ್ಯ ಅರಿಷ್ಟ ಭಾವಸ್ ಅಂತೀವಿ ಅದನ್ನು. ಇಲ್ಲಿವರೆಗೆ ಎಕ್ಸಾಮ್ಸ್ ಎಲ್ಲ ಅಷ್ಟು ಕೇಳಿಲ್ಲ, ಬಟ್ ಈ ಪಾರ್ಟ್ ಇಂದ ಕ್ವಶನ್ ಬಂದ್ರೆ ಇಟ್ ಈಸ್ ವೆರಿ ಈಸಿ ಟು ರೂಲ್ ಔಟ್ ಈವನ್ ವಿದೌಟ್ ರೀಡಿಂಗ್. ಯಾಕಂದ್ರೆ ಇದರಲ್ಲಿ ಯಾವುದೇ ತರ ಕಾಲಾವಧಿ ಇಲ್ಲ. ಇಫ್ ಅಬ್ನಾರ್ಮಲಿಟೀಸ್ ಮಾತ್ರ ಮೆನ್ಷನ್ ಮಾಡಿದ್ರಲ್ಲಿ ದಂತ, ಈಗ ಬೇಸ್ಡ್ ಆನ್ ದ ಟೀತ್, ಮನ್ಯ ವಿಷಯ, ಉಚ್ಛ್ವಾಸ, ಆಯ್ತಾ, ನೇತ್ರ, ಕೇಶ, ಉದರ, ನಖ, ಅಂಗುಲಿ ವಿಷಯ. ಯಾಕಂದ್ರೆ ಕೆಲವೊಂದು ಟರ್ಮ್ಸ್, ಕೆಲವೊಂದು ಪರ್ಟಿಕ್ಯುಲರ್ ಅನಾಟಮಿಕಲ್ ಪಾರ್ಟ್ ಮುಂದೆ ಅಬ್ನಾರ್ಮಲಿಟೀಸ್ ಮೆನ್ಷನ್ ಮಾಡಿದ್ದು. ಇದು ಈಸಿಯಾಗಿ ನೀವೆಲ್ಲ ರೂಲ್ ಔಟ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ ಕೇಳಿದ್ರು ಕೂಡ. ಅಂಡ್ ದ ಕ್ವಶನ್ಸ್ ಆರ್ ನಾಟ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್ ಫ್ರಮ್ ದಿಸ್ ಪಾರ್ಟ್. ಓಕೆ, ಸೊ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ರಿವಿಷನ್ ಮಾಡಕ್ ಹೋಗ್ಬೇಡಿ, ಇಟ್ ಈಸ್ ವೇಸ್ಟ್ ಆಫ್ ಟೈಮ್. ಓಕೆ, ನೆಕ್ಸ್ಟ್ 4th ಚಾಪ್ಟರ್, ಇಂದ್ರಿಯಾನಿಕಂ ಇಂದ್ರಿಯಂ. ಇಂದ್ರಿಯಾನಿಕಂ ಇಂದ್ರಿಯಂ, ಚಾಪ್ಟರ್ 4. So shloka number 11. Shloka number 11, it has been asked in the previous year examination, that is, Yo agnim prakritir varnastam neelam pashyati nishprabham krishnam va yadi va shuklam nisham vrajati saptamim. Andre, there are, if a normal or a natural fire, how it looks, but in the natural fire, when a patient sees, apart from the prakriti varna, the varnas are like Neela Varna. When the fire is Nishprabha, lusterless fire ante. When the fire looks like a lusterless, that is Nishprabha. When the fire looks like a completely bluish discolored, Krishna Varna or Shukla Varna. When a fire, ಅಥವಾ ಅಗ್ನಿ, ನೀವು ಒಂದು ಬೆಂಕಿ ಹಾಕ್ತಿರಲ್ಲ, when it looks like a Neela Varna, Neelam Pashyati Nishprabham. When it looks like a Nishprabham, Prabha is nothing but it is a luster. Prabha is luster, Chaya is shadow. Aita, Prabha is a luster. When it looks like a Nishprabha, and Krishna Varna, Shukla Varna, 4 important factors ಇದೆ. ಒಂದು Neela Varna, second Nishprabha, third Krishna Varna, fourth Shukla Varna. Aita, if a person sees the natural Agni in this kind of 4 colors or abnormalities, then we have to consider that a patient or a person will die within 7 days. That's why it is important. Here given Nisham Vrajati Saptamim andre 7 nights antive. Nisham Vrajati Saptamim. In the 7 nights patient may die. In the 7 nights patient may die. So the question they may directly ask you in the shloka form only. See here, Neelam Pashyati Nishprabham. Neelam Pashyati Nishprabham is a arista of how many days? They may ask you. 5-day arista, 7-day arista, 15-day arista, 1 month arista, or 1 masa. ಈ ತರ ಯಾವುದೇ ಒಂದು ಕೇಳ್ಬಹುದು, ಅಥವಾ 1 ವರ್ಷ ಅಂತ ಕೇಳ್ಬಹುದು. ಸೊ ಇನ್ ಕಾಲಾವಧಿ ಬಂದ್ರೆ ದಿಸ್ ಇಸ್ ಅಬೌಟ್ 7 nights ಅರಿಷ್ಟ, ಅಂದ್ರೆ ಸಪ್ತರಾತ್ರಿ. ದ ಪೇಷಂಟ್ ವಿಲ್ ಡೈ ವಿದಿನ್ 7 nights ಇಫ್ ಹಿ ಸೀಸ್ ಅಗ್ನಿ, ನೀಲ, ನಿಷ್ಪ್ರಭಾ, ಕೃಷ್ಣ, ಶುಕ್ಲವರ್ಣ. ದಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ಶ್ಲೋಕ ನಂಬರ್ 11. ಇಟ್ ಹ್ಯಾಸ್ ಬೀನ್ ಆಸ್ಕ್ಡ್ ಇನ್ ದ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್. So shloka number 19. ಇದು ಇನ್ನುವರೆಗೆ ಎಕ್ಸಾಮ್ ಅಲ್ಲಿ ಕೇಳಿಲ್ಲ, ಬಟ್ ಹಿಯರ್ ಅಶಬ್ದಸ್ಯ ಚ ಯಃ ಶ್ರೋತ ಶಬ್ದಾನ ಯಶ್ಚನ ಬುದ್ಧತೆ ದ್ವಾಯಪೇತೋ ಯಥಾ ಪ್ರೇತೋ ತಥಾ ಜ್ಞೇಯೋ ವಿಜ್ಞಾನತ. ಈ ಸೆಕೆಂಡ್ ಲೈನ್ ನಿಮಗೆ ರೆಫರೆನ್ಸ್ ಕೇಳ್ಬೋದು. ಚಾನ್ಸಸ್ ಮೈಟ್ ದೇ ಮೇ ಆಸ್ಕ್ ಫಾರ್ ದ ರೆಫರೆನ್ಸ್ ಸೆಕೆಂಡ್ ಲೈನ್. ಮೀನ್ಸ್ ನಾವಂತೀವಲ್ಲ, ಯಾವುದೇ ಶಬ್ದ ಇರಲಿಲ್ಲ ಅಂದ್ರೆ ನಮಗೆ ಒಂಥರ ಶಬ್ದ ಕೇಳಿಸೋದು. ವೆನ್ ದರ್ ಇಸ್ ನಾಟ್ ಆಕ್ಚುಲಿ ಎನಿ ಸೌಂಡ್, ಬಟ್ ಎ ಪೇಷಂಟ್ ಆರ್ ಎ ಪರ್ಸನ್ ದ ಲಿಸನ್ ಸೌಂಡ್ಸ್, ಡಿಫ್ರೆಂಟ್ ಸೌಂಡ್ಸ್. ಆಯ್ತಾ, ದಿಸ್ ಇಸ್ ದ ಮೀನಿಂಗ್ ಆಫ್ ಫಸ್ಟ್ ಲೈನ್. ಸೊ ಸೆಕೆಂಡ್ ಲೈನ್ ಅಲ್ಲಿ
they have a person may die. Like it is like a dead person or a person may die if a patient have this kind of clinical features. The physician has to identify it. ಆಯ್ತಾ, ಇದರಲ್ಲಿ ಪ್ರೇತವ್ ತಥಾ ಜ್ಞೇಯೋ ವಿಜ್ಞಾತದ ಇದೆಯಲ್ಲ, ಈ ಪ್ರೇತವರ್ಣ ಇದೆಯಲ್ಲ, ಪ್ರೇತ ಅಂದ್ರೆ ಇಟ್ ಇಸ್ ಲೈಕ್ ಡೆಡ್ ಪರ್ಸನ್ ತರ. ಪರ್ಸನ್ ಮೇ ಡೈ ಆಯ್ತಾ. ಪ್ರೇತ ಅಂದ್ರೆ ಪರ್ಸನ್ ಮೇ ಡೈ. ಶ್ಲೋಕ 23 ಶ್ಲೋಕ ನಂಬರ್ 23 ಸೆಕೆಂಡ್ ಲೈನ್ ಅಲ್ಲಿ ಮುಮುರ್ಷಸ್ತೇಷು ಮನ್ಯತೆ ಅಂತ ಹೇಳ್ರೆ, ಮುಮುರ್ಷ ವರ್ಡ್ ಇಂಪಾರ್ಟೆಂಟ್. ಮುಮುರ್ಷ, ಟು ಹೂಮ್ ವಿ ಹ್ಯಾವ್ ಟು ಕಾಲ್ ಆಸ್ ಎ ಮುಮುರ್ಷ. ಇಲ್ಲಿಂದ ಒಂದ್ಸರಿ ಕ್ವಶನ್ ಆಗ್ಬಹುದು, ಮುಮುರ್ಷ ಅಂದ್ರೇನು, ಆರ್ ಟು ವಿಚ್ ಪರ್ಸನ್ ವಿ ಹ್ಯಾವ್ ಟು ಕಾಲ್ ಆಸ್ ಎ ಮುಮುರ್ಷ ಅಂತ ಹೇಳಿ. ಆಯ್ತಾ, ಪರ್ಸನ್ ಹೂ ಎಕ್ಸ್ಪೀರಿಯನ್ಸ್ ಉಷ್ಣ ಆಬ್ಜೆಕ್ಟ್ ಆಸ್ ಎ ಶೀತ ಆಬ್ಜೆಕ್ಟ್. ಬಿಸಿಯನ್ನ ಅಥವಾ ಒಂದು ಬಿಸಿ ಇರೋ ಪದಾರ್ಥವನ್ನು ಮುಟ್ಟಿ ಅದನ್ನ ತಣ್ಣಗೆ ಅನ್ಸೋದು, ಅಥವಾ ಖರಸ್ ಶ್ಲಕ್ಷಣ. ಕರಚ್ ಶ್ಲಕ್ಷಣ ಅಂದ್ರೆ ರಫ್ ಇರೋ ಆಬ್ಜೆಕ್ಟ್, ಕಠಿಣ ಇರೋ ಆಬ್ಜೆಕ್ಟ್ ಇದ್ರೂ ಕೂಡ ಅವರಿಗೆ ಸಾಫ್ಟ್ ಅನಿಸ್ತದೆ ಪೇಷಂಟ್ಗೆ. ಪೇಷಂಟ್ ಮೇ ಎಕ್ಸ್ಪೀರಿಯನ್ಸ್ ಇಟ್ ಆಸ್ ಎ ಸಾಫ್ಟ್ ವೆನ್ ಇನ್ ಆಕ್ಚುಲಿ ಇಟ್ ಇಸ್ ಅ ಖರ ಇನ್ ದ ನೇಚರ್. ಪೇಷಂಟ್ ಮೇ ಎಕ್ಸ್ಪೀರಿಯನ್ಸ್ ಆಸ್ ಎ ಸಾಫ್ಟ್. ಆಯ್ತಾ, ಲಕ್ಷಣ ಮೃದು ಚ ದಾರುಣಾನ್ ಸ್ಪರ್ಶನ್ ಸ್ಪಷ್ಟ, ಅವರನ್ನೆಲ್ಲ ನಾವು ಮುಮುರ್ಷ ಅಂತೀವಿ. ಫಾರ್ ಸಚ್ ಪೇಷಂಟ್ ವಿ ಕಾಲ್ ಆಸ್ ಎ ಮುಮುರ್ಷ ಪರ್ಸನ್. ಸಮಟೈಮ್ಸ್ ದೇ ಮೇ ಆಸ್ಕ್ ಯು ದಿಸ್ ಟರ್ಮ್ ಮುಮುರ್ಷ, ಟು ಹೂಮ್ ವಿ ಹ್ಯಾವ್ ಟು ಕಾಲ್ ಆಸ್ ಎ ಮುಮುರ್ಷ. ವಾಟ್ ಈಸ್ ಮುಮುರ್ಷ ಪುರುಷ? ಮುಮುರ್ಷ ಪುರುಷ. ಆಯ್ತಾ, 2-3 ಓದ್ಕೊಳ್ಳಿ ಡಿಫ್ರೆನ್ಸ್. ಒನ್ ಈಸ್ ಅಬೌಟ್ ಉಷ್ಣ ಅಂಡ್ ಶೀತಲ ಪದಾರ್ಥಗಳು, ರೂಕ್ಷ ಅಂಡ್ ದಿಸ್ ಆರ್ ದಿಸ್ ಖರ ಅಂಡ್ ಮೃದು ನೋಡ್ಕೊಳ್ಳಿ. ಸ್ಪರ್ಶದಲ್ಲಿ ಈ 4 ನೋಡ್ಕೊಳ್ಳಿ. ಸಚ್ ಪೇಷಂಟ್ ಕ್ಯಾನ್ ಬಿ ಕಾಲ್ಡ್ ಎಸ್ ಎ ಮುಮುರ್ಷ ಪರ್ಸನ್. ಇದನ್ನು ನೋಡ್ಕೊಳ್ಳಿ. ಒಂದ್ಸರಿ ಏನು ಕೇಳಿದ್ದಾರೆ ಪ್ರಿವಿಯಸ್ ಇಯರ್ ಎಕ್ಸಾಮ್ ಅಲ್ಲಿ, ಮುಮುರ್ಷ ಯಾರಂತೇಳಿ. ಸೊ ನೆಕ್ಸ್ಟ್ ಚಾಪ್ಟರ್ 5. ಚಾಪ್ಟರ್